ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ಬಂಡಾಯದ ಬೆಂಕಿ ಬೇತಾನೇ ಇದೆ. ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಇದರಿಂದ ಮುಸ್ಲಿಂ ಅಭ್ಯರ್ಥಿಗಳೇ ಈಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವಂಥದ್ದು. ಒಟ್ಟು 20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳಿಂದ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 45 ಜನರು ದಾವಣಗೆರೆ ದಕ್ಷಿಣದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ 20 ಮಂದಿ ಮುಸ್ಲಿಂ ಅಭ್ಯರ್ಥಿಗಳೇ ನಾಮಿನೇಷನ್ ಅನ್ನು ಫೈಲ್ ಮಾಡಿರೋದು. ಇದು ಕಾಂಗ್ರೆಸ್ನ ತಲೆನೋವಿಗೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿರುವಂಥದ್ದು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಿಂತ್ಕೊಂಡಿದ್ರೆ, ಇವರ ಜೊತೆಗೆ ಬರೋಬ್ಬರಿ 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು, ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರ ಕಾಂಗ್ರೆಸ್ಗೆ ಕಗ್ಗಂಟಾಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಸ್ಲಿಂ ಅಭ್ಯರ್ಥಿಗಳೇ ಕಾಂಗ್ರೆಸ್ನ ಅಭ್ಯರ್ಥಿಗೆ ಕಗ್ಗಂಟಾಗುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಮುಸ್ಲಿಂ ಸಮುದಾಯ. ಅವರೇ ನಿರ್ಣಾಯಕ. ಪ್ರತಿ ಬಾರಿ ಏನಾಗ್ತಾ ಇತ್ತು, ಯಾವುದೇ ಕಾರಣಕ್ಕೂ ಆ ಮತಗಳು ಡಿವೈಡ್ ಆಗ್ತಾ ಇರಲಿಲ್ಲ. ಒಂದೇ ಕಡೆಗೆ ಅಂದರೆ ಕಾಂಗ್ರೆಸ್ ಕಡೆಗೆ ಆ ಮತಗಳು ಹೋಗ್ತಾ ಇದ್ವು. ಆ ಕಾರಣಕ್ಕಾಗಿ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ರು. ಆದರೆ ಈ ಬಾರಿ ಸ್ವತಃ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ನಿಂತ್ಕೊಂಡಿದ್ದಾರೆ. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಜೊತೆ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಮುಸ್ಲಿಂ ಅಭ್ಯರ್ಥಿಗಳು ಏನು ಇವಾಗಿದಾರಲ್ಲ, ಅವರೆಲ್ಲರೂ ಸಹ ಶಾಮನೂರು ಪರವಾಗಿ ಮುಂಚೆ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಸಾದಿಕ್ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಮುಸ್ಲಿಂ ನಾಯಕರುಗಳಾಗಿರ್ಬೋದು, ಅವರೆಲ್ಲರೂ ಶಾಮನೂರು ಅವರ ಜೊತೆ ನಿಂತ್ಕೊಳ್ತಿದ್ರು. ಆದರೆ ಈ ಬಾರಿ ಸ್ವತಃ ಅವರೇ ಚುನಾವಣೆಗೆ ನಿಂತ್ಕೊಂಡಿರುವಂತಹ ಕಾರಣಕ್ಕಾಗಿ ಈ ಮುಸ್ಲಿಂ ಮತಗಳು ವಿಭಜನೆ ಆಗುವಂತಹ ಲೆಕ್ಕಾಚಾರಗಳಿದ್ದಾವೆ. ಬಿಜೆಪಿಯು ಇದೇ ಲೆಕ್ಕಾಚಾರದಲ್ಲಿದೆ. ಒಂದು ವೇಳೆ ಏನಾದರೂ ಮುಸ್ಲಿಂ ಮತಗಳು ವಿಭಜನೆ ಆಗಿದೆ ಆದರೆ ಅದು ನಮಗೆ ಪ್ಲಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಈ ಬಾರಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವಂಥದ್ದು ಈ 20 ಜನ ನಾಮಪತ್ರವನ್ನು ಸಲ್ಲಿಕೆ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಅಂತಂದರೆ ಅದು ಮುಸ್ಲಿಂ ಅಭ್ಯರ್ಥಿಗಳೇ. ಆ ಕ್ಷೇತ್ರ ಪೂರ್ತಿಯಾಗಿ ಅಲ್ಪಸಂಖ್ಯಾತರೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥವ್ರು. ಈಗ ಮುಸ್ಲಿಂ ಸಮುದಾಯದವರೇ ಬರೋಬ್ಬರಿ 20ಕ್ಕೂ ಹೆಚ್ಚು ಜನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಮನೂರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪೈಲ್ವಾನ್ ಅವರೂ ಸಹ ಈ ಬಾರಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಜಗದೀಶ್, ಬಹಳ ಮುಖ್ಯವಾಗಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ಈಗ ಆಡಳಿತಾರೂಢ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಈ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ರು. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇರುವಂಥದ್ದು ಮುಸ್ಲಿಂ ಸಮುದಾಯ. ಸುಮಾರು 70,000ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಸಹಜವಾಗಿ ಕೂಡ ಮುಸ್ಲಿಂ ಸಮುದಾಯ ತಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದ್ರು. ಈ ಹಿಂದೆ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ತನ್ನ ನಂತರ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನುವಂಥ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನುವಂಥ ಸಮರ್ಥನೆಯನ್ನು ಕೂಡ ಮುಂದಿಡುವಂಥ ಒಂದು ಪ್ರಯತ್ನ ಅಲ್ಪಸಂಖ್ಯಾತರಿಂದ ಆಗಿತ್ತು. ಒಂದು ಹಂತದಲ್ಲಿ ಜಮೀರ್ ಅಹಮದ್ ಸೇರಿದಂತೆ ಎಲ್ಲರೂ ಕೂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಈಗ 20ಕ್ಕೂ ಹೆಚ್ಚು ಜನ ಅಲ್ಲಿ ಒಂದು ಉಮೇದುವಾರಿಕೆ ಸಲ್ಲಿಕೆ ಮಾಡಿರುವಂಥದ್ದು ಒಂದಷ್ಟು ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಒಂದಾದ್ರೆ, ಮಗದೊಂದ್ ಕಡೆ 20ಕ್ಕೂ ಹೆಚ್ಚು ಜನ ಈಗ ಅಲ್ಪಸಂಖ್ಯಾತ, ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ 20ಕ್ಕೂ ಹೆಚ್ಚು ಜನ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆದಂತೆ ಆಗಿದೆ. ತಮ್ಮದೇ ಪಕ್ಷದ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಪುತ್ರ ಅವರನ್ನ ಗೆಲ್ಲಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಆಡಳಿತಾರೂಢ ಕಾಂಗ್ರೆಸ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಗೆಲುವಿನ ಬೆನ್ನಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ರೂಪಿಸಿದ್ದಾರೆ. ಖುದ್ದು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಮಪತ್ರ ಸಲ್ಲಿಕೆ ವೇಳೆ ಅಲ್ಲಿ ತೆರಳಿದ್ರು. ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಆ ಮೂಲಕ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ರು. ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಒಂದು ಇಲ್ಲಿ ಮುಸ್ಲಿಂ ಸಮುದಾಯದ ಹೆಚ್ಚು ಮಂದಿ ಕೂಡ ಅಲ್ಲಿ ಉಮೇದುವಾರಿಕೆ ಸಲ್ಲಿಸಿರುವಂಥದ್ದು ಒಂದಷ್ಟು ತಲೆನೋವಿಗೆ ಕಾರಣ ಆಗಿದೆ. ಅದೆಲ್ಲದಕ್ಕಿಂತಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಆಪ್ತ ಬಳಗದಲ್ಲಿ ಇದ್ದಂತಹ ಸಾದಿಕ್ ಅವರು ಕೂಡ ನಾಮಪತ್ರ ಸಲ್ಲಿಸಿರುವಂಥದ್ದು ಬಂಡಾಯ ಅಭ್ಯರ್ಥಿಯಾಗಿ, ಅದು ಕೂಡ ಒಂದಷ್ಟು ತಲೆನೋವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಲ್ಪಸಂಖ್ಯಾತ ಮತಗಳನ್ನ ಹೆಚ್ಚು ಪಕ್ಷ ಅಥವಾ ಬೇರೆ ಬೇರೆ ಬಂಡಾಯಗಾರರು ಏನಾದರೂ ಪಡ್ಕೊಂಡಿದ್ದೆ ಆದಲ್ಲಿ
ಪಕ್ಷದ ಅಭ್ಯರ್ಥಿಗೆ ಹೊಡೆತ ಬೀಳುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಅನ್ನುವಂಥ ತಲೆನೋವಿಗೆ ಕೂಡ ಈಗ ನಿರ್ಮಾಣ ಆಗಿದೆ. ಒಂದು ಮುಸ್ಲಿಂ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ಬೇಕಾಗತ್ತೆ. ಸೊ ಅದೆಲ್ಲದಕ್ಕಿಂತಲೂ ಕೂಡ ತಟಸ್ಥವಾಗಿ ಉಳಿಯದಂತೆ ನೋಡ್ಕೊಳ್ಬೇಕಾಗತ್ತೆ. ಪಕ್ಷಕ್ಕೆ ಮತಗಳು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಒಂದಷ್ಟು ಕೂಡ ತಂತ್ರಗಾರಿಕೆಯನ್ನು ರೂಪಿಸಬೇಕಾಗತ್ತೆ. ಆದರೆ ಇದೆಲ್ಲದರ ನಡುವೆ ಕೂಡ 20ಕ್ಕೂ ಹೆಚ್ಚು ಜನ ಮುಸ್ಲಿಂ ಸಮುದಾಯದ ಸೊ ಮಂದಿ ಅಲ್ಲಿ ನಾಮಪತ್ರ ಸಲ್ಲಿಸಿರುವಂಥದ್ದು ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.